ಯಾರೋ ಹಂಗೆ ಬದುಕಿದ್ರು ಅಂದ ತಕ್ಷಣ ಶೇಕ್ಸ್ಪಿಯರ್ ಏನೋ ಹೇಳಲ್ಲ ಅಂದ ತಕ್ಷಣ ನನ್ನ ಲೈಫ್ಗೆ ಅಪ್ಲೈ ಆಗಲ್ಲ. ನಿಮ್ಮ ಲೈಫಲ್ಲಿ ನೀವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತೀರಾ. ಈಗ ನಾವು ಚಿಕ್ಕ ವಯಸ್ಸಿಗೆ ಸಂಸಾರ ಸಾಕಕ್ಕೆ ಶುರು ಮಾಡಬೇಕು, ಜವಾಬ್ದಾರಿ ನಮ್ಮ ಮೇಲಿತ್ತು. ನಾನು ಇವತ್ತು ಕೂತ್ಕೊಂಡು ನಮ್ಮ ಅಮ್ಮನ ಹತ್ರ ಒಂದು ಟೈಮ್ ಜಗಳ ಮಾಡ್ತೀನಿ, ಏನಕ್ಕೆ ನನಗೆ ಹೇಳ್ತಾ ಇದ್ದೆ ನೀನಾಗ ಅಂತ. ನಮ್ಮಮ್ಮ ತಂದು ಒಂದು ಲಿಸ್ಟ್ ಕೊಡೋರೆಲ್ಲ ಇದು ಬೇಕು ಮನೆಗೆ ಇದೆಲ್ಲ ಮಾಡಬೇಕು, ಇಷ್ಟಿದೆ ಜವಾಬ್ದಾರಿ, ತೊಂದರೆ ಹೆಂಗಿದೆ ಅಂತ. ನಾನು ತುಂಬ ಸೀರಿಯಸ್ ಆಗಿ ತಲೆ ಕೆಡಿಸ್ಕೊತಾ ಇದ್ದೆ, ಹೆಂಗಪ್ಪ ಮಾಡೋದಿದ್ದೀನ ಅಂತ. ಇವಾಗ ಕೂತ್ಕೊಂಡ್ರೆ ನನಗೆ ಅನ್ಸುತ್ತೆ 15 ವರ್ಷ 16 ವರ್ಷಕ್ಕೆ ಮನೆ ಜವಾಬ್ದಾರಿ ನಾನು ಯೋಚಿಸ್ತಾ ಇದ್ನಲ್ಲ, ಏನಕ್ಕೆ ನನಗೆ ಹಂಗೆ ಕೊಡ್ತಾ ಇದ್ದೆ ನೀನು ಅಂತ. ಅಂದರೆ ಅದೇನಾಗುತ್ತೆ, ನೀವು ಒಂದು ಲೈಫಲ್ಲಿ ಅದು ನಿಮಗೆ ಒಂದೊಂದು ಏಟುಗಳು ಬಿದ್ದಾಗಲೂ ಅದು ಒಂದೊಂದು ಪಾಠ ಕಲಿಸುತ್ತೆ. ಅವಾಗ ಯೋಚಿಸ್ತೀರಾ, ಬುದ್ಧಿವಂತ ಅದನ್ನು ಕೂತ್ಕೊಂಡು ಯೋಚಿಸ್ತಾನೆ, ಇದನ್ನು ಹೆಂಗೆ ಸಾಲ್ವ್ ಮಾಡ್ಕೋಬೋದು ಅಥವಾ ಇದನ್ನು ಏನು ಮಾಡ್ಬೋದು ಅಂತ. ಎಲ್ಲೋ ಒಂದು ಗೆಲುವು ಸಿಗುತ್ತೆ ನಿಮಗೆ, ಅದನ್ನು ಇಟ್ಕೋತೀವಿ ನಾವು. ಇದು ಒಳ್ಳೆಯದು, ಈ ದಾರಿಲಿ ನಡೆದಾಗ ಯಾವತ್ತೂ ಗೆಲುವು ಸಿಗುತ್ತೆ. ಆ ಒಳ್ಳೆಯದನ್ನೆಲ್ಲ ತುಂಬಿಸ್ಕೊತಾ ಹೋಗ್ತೀವಿ. ಇನ್ನು ಯಾರೋ ನಿಮ್ಮಿಂದ ಏನೋ ನೋಡ್ತೀವಿ, ಕಲಿತೀವಿ, ನೋಡಿದ್ವಿ ಏನೋ ಚೆನ್ನಾಗಿ ಹ್ಯಾಂಡಲ್ ಮಾಡೋರಲ್ಲ ಈ ಸಿಚುವೇಶನ್ ಅಂತ, ಅಲ್ಲಿಂದನೂ ಕಲಿತೀವಿ, ಎಲ್ಲೋ ಓದ್ತೀವಿ. ಅದನ್ನು ತಗೋಬೇಕು, ಎಲ್ಲ ತಗೋಬೇಕು. ಈಗ ಒಂದೇ ಲೈಫ್ ಇರೋದು, ಒಂದು ಲೈಫಲ್ಲಿ ನೀವು ಎಷ್ಟು ಅನುಭವ ತಗೊಳಕ್ಕೆ ಸಾಧ್ಯ. ಸೊ ಎಲ್ಲರ ಲೈಫ್ ಅನುಭವಗಳನ್ನ ತಗೊಂಡಾಗ ಬುದ್ಧಿವಂತ ಅದನ್ನು ಹಳ್ಳಿಗೆ ಬಿದ್ದೆ ಪಾಠ ಕಲಿಬೇಕಾಗಿಲ್ಲ. ಇನ್ನೊಬ್ಬ ಬಿದ್ದಿರೋದನ್ನ ನೋಡ್ಬಿಟ್ಟು ಅಲ್ಲಿ ಬೀಳಬಾರ್ದಪ್ಪ ಅಂತ ಹೋಗ್ಬೋದಲ್ಲ.